ಅರೇಬಿಯನ್ ಸಮುದ್ರದಲ್ಲಿ ಸೊಮಾಲಿ ಕಡಲ್ಗಳ್ಳರು ಮತ್ತೆ ಇರಾನ್ ಹಡಗನ್ನು ಅಪಹರಿಸಿದ್ದಾರೆ ಎಂದು ಭಾರತೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತೀಯ ಅಧಿಕಾರಿಗಳ ಪ್ರಕಾರ ಕೊಚ್ಚಿಯಿಂದ ಪಶ್ಚಿಮಕ್ಕೆ 700 ನಾಟಿಕಲ್ ಮೈಲ್ ದೂರದಲ್ಲಿ ಇರಾನಿನ ಮೀನುಗಾರಿಕಾ ಹಡಗನ್ನು ಸೊಮಾಲಿ ಕಡಲ್ಗಳ್ಳರು ಅಪಹರಿಸಿದ್ದಾರೆ. ಇರಾನಿನ ಹಡಗಿನ ಹೆಸರು ಎಂವಿ ಇಮಾನ್ ಮತ್ತು ಅದರಲ್ಲಿ 17 ಸಿಬ್ಬಂದಿ ಇದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತೀಯ ಯುದ್ಧ ನೌಕೆ ಐಎನ್ಎಸ್ ಸುಮಿತ್ರಾ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಇದನ್ನು ನೋಡಿದ ಯುದ್ಧ ನೌಕೆಯಲ್ಲಿದ್ದ ಧ್ರುವ್ ಚಾಪರ್ಗಳು ಇರಾನಿನ ಹಡಗನ್ನು ಸುತ್ತುವರಿದು ಎಚ್ಚರಿಕೆ ನೀಡಿದರು. ನಂತರ ಸೊಮಾಲಿ ಕಡಲ್ಗಳ್ಳರಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ಸೊಮಾಲಿಯಾ ಕಡೆಗೆ ಹೋಗುವಂತೆ ತಿಳಿಸಲಾಯಿತು. ಇದರ ನಂತರ ನೌಕಾಪಡೆಯು ಹಡಗಿನಲ್ಲಿದ್ದ ಎಲ್ಲ ಜನರನ್ನ ಸ್ಥಳಾಂತರಿಸಿತ್ತು. ಭಾರತೀಯ ನೌಕಾಪಡೆಯು ತನ್ನ ಯುದ್ಧ ನೌಕೆಯನ್ನು ಹಡಗಿನ ರಕ್ಷಣೆಯಲ್ಲಿ ಇರಿಸಿ ದರೋಡೆಕೋರರ ವಶದಿಂದ ಮುಕ್ತಗೊಳಿಸಿದೆ.